ನಮಸ್ತೆ ಎಲ್ಲರಿಗೂ. ನನ್ನ ಇಂದಿನ ಕೊಟ್ಲಿನ್ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. Hello everyone. In my previous session we had seen about object oriented concepts, classes, objects, primary constructor, secondary constructor, init block and properties in Kotlin. ಇಂದು ನಾವು ಕೊಟ್ಲಿನಲ್ಲಿ ಎನ್ಕ್ಯಾಪ್ಸುಲೇಷನ್ ಅಂದರೆ ಏನು ಅಂತ ಕಲಿಯೋಣ. ಸೊ ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ಅಂತ ಬಂದಾಗ 3 ಕಾನ್ಸೆಪ್ಟ್ಸ್ ವೆರಿ ಇಂಪಾರ್ಟೆಂಟ್. ಓಕೆ, ಎನ್ಕ್ಯಾಪ್ಸುಲೇಷನ್, ಪಾಲಿಮಾರ್ಫಿಸಮ್ ಆಸ್ ವೆಲ್ ಆಸ್ ಇನ್ಹೆರಿಟೆನ್ಸ್. ಸೊ ಈ 3 ಕಾನ್ಸೆಪ್ಟ್ಸ್ ನಮಗೆ ಗೊತ್ತಿದ್ರೆ ಲೈಕ್ ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ತುಂಬ ಹೆಲ್ಪ್ ಆಗುತ್ತೆ. ಇಟ್ ಈಸ್ ಲೈಕ್ ಮಸ್ಟ್ ನೋ. ಇದು ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ನ ABCD ಇದು ಗೊತ್ತಿರಲೇಬೇಕು. ಸೊ ಒಂದಾಗೊಂದು ನಾವು ಇವತ್ತು ಕಲಿಯೋಣ. ಎನ್ಕ್ಯಾಪ್ಸುಲೇಷನ್ ಇನ್ ಕೊಟ್ಲಿನ್ ಅಂದರೆ ಏನು? ಸೊ ಎನ್ಕ್ಯಾಪ್ಸುಲೇಷನ್ ಅಂದರೆ ನಾನೇನಾದರೂ ಡೇಟಾ ಇಟ್ಕೊಂಡಿದ್ರೆ, ಇವಾಗ ನಾನು ಬ್ಯಾಂಕಿಂಗ್ ರಿಲೇಟೆಡ್ ಅಪ್ಲಿಕೇಶನ್ ಬರೀತಿದ್ರೆ ಅಲ್ಲಿ ತುಂಬ ಪ್ರೈವೇಟ್ ಡೇಟಾ ಇರುತ್ತೆ, ರೈಟ್? ಈಚ್ ಕಸ್ಟಮರ್ದು ಕಸ್ಟಮರ್ ಡೀಟೇಲ್ಸ್ ಆ್ಯಂಡ್ ದಿಯರ್ ಬ್ಯಾಂಕ್ ಬ್ಯಾಲೆನ್ಸ್, ಆಲ್ ದೀಸ್ ಡೇಟಾ ಆರ್ ವೆರಿ ಇಂಪಾರ್ಟೆಂಟ್ ಡೇಟಾ. ಸೊ ನಾನು ಈ ಡೇಟಾನ ಪ್ರೊಟೆಕ್ಟ್ ಮಾಡಬೇಕು. ಸೊ ಬೇರೆಯವ್ರು ಏನು ಕೋಡ್ ಬರೆದು ಈ ಡೇಟಾನ ಆಕ್ಸೆಸ್ ಮಾಡ್ದಂಗೆ ನಾನು ತಡಿಬೇಕು. ಸೊ ಪ್ರೊಟೆಕ್ಟಿಂಗ್ ಮೈ ಡೇಟಾ ಇಸ್ ಕಾಲ್ಡ್ ಆಸ್ ಎನ್ಕ್ಯಾಪ್ಸುಲೇಷನ್. ನನ್ನ ಡೇಟಾನ ನಾನು ಪ್ರೊಟೆಕ್ಟ್ ಮಾಡ್ಕೊಳ್ಳೋ ವಿಧಾನಕ್ಕೆ ಎನ್ಕ್ಯಾಪ್ಸುಲೇಷನ್ ಅಂತ ಕರೀತಾರೆ. ಸೊ ಎನ್ಕ್ಯಾಪ್ಸುಲೇಷನ್ ಮೀನ್ಸ್ ರೆಸ್ಟ್ರಿಕ್ಟಿಂಗ್ ಡೈರೆಕ್ಟ್ ಆಕ್ಸೆಸ್ ಟು ದ ಕ್ಲಾಸ್ ಪ್ರಾಪರ್ಟೀಸ್ ಆ್ಯಂಡ್ ಮೆಥಡ್ಸ್ ಟು ಪ್ರೊವೈಡ್ ಹೈ ಡೇಟಾ ಇಂಟಿಗ್ರಿಟಿ. ಯಾರೂ ಕೂಡ ನನ್ನ ಕ್ಲಾಸ್ ಪ್ರಾಪರ್ಟೀಸ್, ಮೆಥಡ್ಸ್, ನನ್ನ ಕ್ಲಾಸ್ ಡೇಟಾನ ತಗೋಬಾರ್ದು. ಆ ರೀತಿ ಪ್ರೊಟೆಕ್ಟ್ ಮಾಡೋದನ್ನು ಎನ್ಕ್ಯಾಪ್ಸುಲೇಷನ್ ಅಂತ ಕರೀತಾರೆ. ಸೊ ಹೇಗೆ ಪ್ರೊಟೆಕ್ಟ್ ಮಾಡ್ತೀವಿ? ಇಲ್ಲಿ ನಾವು ಚಾಕು ಚೂರಿ ಇಟ್ಕೊಂಡು ಪ್ರೊಟೆಕ್ಟ್ ಮಾಡೋಕ್ಕಾಗಲ್ಲ, ಬಿಕಾಸ್ ಎವ್ರಿಥಿಂಗ್ ಇಸ್ ಇನ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಲ್ವಾ? ಸೊ ಹೇಗೆ ಪ್ರೊಟೆಕ್ಟ್ ಮಾಡ್ತೀವಿ? ನಾವು ಈ ಆಕ್ಸೆಸ್ ಮಾಡಿಫೈಯರ್ಸ್ನ ಯೂಸ್ ಮಾಡ್ತೀವಿ. ಪ್ರೈವೇಟ್, ಪ್ರೊಟೆಕ್ಟೆಡ್ ಆ್ಯಂಡ್ ಪಬ್ಲಿಕ್ ಆಕ್ಸೆಸ್ ಮಾಡಿಫೈಯರ್ಸ್. ಸೊ ಪ್ರೈವೇಟ್ ಅಂತ, ಸೊ ನಾನು ಏನಾದರೂ ಕ್ಲಾಸ್ ಬರೆಯುವಾಗ ಪ್ರೈವೇಟ್ ಕ್ಲಾಸ್ ಅಂತ ನಾನು ಬರೆದ್ರೆ ಆ ಪ್ರೈವೇಟ್ ಆ ಕ್ಲಾಸ್ ಒಳಗೆ ಏನೇನು ಡೇಟಾ ಇದೆ ಅದನ್ನು ಬರೀ ಆ ಕ್ಲಾಸಲ್ಲಿ ಬರೋ ಫಂಕ್ಷನ್ಸ್ ಮಾತ್ರ ಬೇರೆ ಫಂಕ್ಷನ್ಸ್ ಯೂಸ್ ಮಾಡ್ಕೋಬೋದು. ಬೇರೆ ಫೈಲಿಂದ ಈ ಫಂಕ್ಷನ್ಸ್ನ ಕಾಲ್ ಮಾಡೋಕ್ಕಾಗಲ್ಲ. ಸೊ ಬೇರೆ ಫೈಲಿಂದ ಈ ಫಂಕ್ಷನ್ಸ್ನ ಕಾಲ್ ಮಾಡಬೇಕಂದ್ರೆ ನಾನು ಪಬ್ಲಿಕ್ ಅಂತ ಡಿಕ್ಲೇರ್ ಮಾಡಬೇಕು. ಸೊ ಯಾರು ನನ್ನ ಕೋಡ್ನ ಆಕ್ಸೆಸ್ ಮಾಡ್ಬೋದು ಅನ್ನೋದನ್ನು ನಾನು ಡಿಫೈನ್ ಮಾಡಬೇಕು ಅಲ್ವಾ? ಸೊ ಈ ಗೊತ್ತಿಲ್ಲದೆ ಇರೋರು ನನ್ನ ಕೋಡ್ನ ಆಕ್ಸೆಸ್ ಮಾಡೋಕ್ಕಾಗಲ್ಲ. ಸೊ ಓನ್ಲಿ ಗೊತ್ತಿರೋರು ನನ್ನ ಕೋಡ್ ಆಕ್ಸೆಸ್ ಮಾಡಬೇಕಂತ ನಾನು ಹೇಗೆ ಡಿಫೈನ್ ಮಾಡ್ತೀನಿ? ಈ 3 ಆಕ್ಸೆಸ್ ಮಾಡಿಫೈಯರ್. ಸೊ ಪಬ್ಲಿಕ್ ಅಂತ ನಾನು ಕೊಟ್ಟರೆ ಯಾರು ಬೇಕಾದರೂ ನನ್ನ ಕೋಡ್ ಯೂಸ್ ಮಾಡ್ಕೋಬೋದು. ಪ್ರೈವೇಟ್ ಅಂತ ಕೊಟ್ಟರೆ ಇಲ್ಲ, ಆ ಕ್ಲಾಸ್ ಬೇರೆ ಫಂಕ್ಷನ್ಸ್ ಮಾತ್ರ ನನ್ನ ಕೋಡ್ ಯೂಸ್ ಮಾಡ್ಕೋಬೋದು. ಪ್ರೊಟೆಕ್ಟೆಡ್ ಅಂದರೆ ಇನ್ಹೆರಿಟೆನ್ಸ್ ಯೂಸ್ ಮಾಡ್ತೀವಲ್ಲ, ಅವಾಗ ಪ್ರೊಟೆಕ್ಟೆಡ್ ಬರುತ್ತೆ. ಸೊ ಮುಂದಿನ ಸ್ಲೈಡಲ್ಲಿ ನಿಮಗೆ ಗೊತ್ತಾಗುತ್ತೆ ಪ್ರೊಟೆಕ್ಟೆಡ್, ಇನ್ಹೆರಿಟೆನ್ಸ್ ಅಂದರೆ ಏನಂತ. ಸೊ ದಿಸ್ ಇಸ್ ದ ಬೇಸಿಕ್. ಸೊ ಎನ್ಕ್ಯಾಪ್ಸುಲೇಷನ್ ಅಂದರೆ ರಿಮೆಂಬರ್, ಐ ಆಮ್ ಪ್ರೊಟೆಕ್ಟಿಂಗ್ ಮೈ ಡೇಟಾ. ಹೌ ವಿಲ್ ಐ ಪ್ರೊಟೆಕ್ಟ್? ಐ ಆಮ್ ಯೂಸಿಂಗ್ ದೀಸ್ ಆಕ್ಸೆಸ್ ಮಾಡಿಫೈಯರ್ಸ್ ಟು ಪ್ರೊಟೆಕ್ಟ್ ಮೈ ಡೇಟಾ. ಸೊ ನೀವೇನಾದರೂ ಕೋಡ್ ಬರ್ದು ತುಂಬ ಸೆನ್ಸಿಟಿವ್ ಡೇಟಾ ಅದರಲ್ಲಿದ್ದರೆ ದಯವಿಟ್ಟು ಅದರಲ್ಲಿ ಪಬ್ಲಿಕ್ ಆಕ್ಸೆಸ್ ಮಾಡಿಫೈಯರ್ಸ್ನ ಆ್ಯಡ್ ಮಾಡಬೇಡಿ. ಯಾವಾಗಲೂ ಪ್ರೈವೇಟ್ ಅಂತ ಬರೀರಿ. ನೀವೇನೂ ಆಕ್ಸೆಸ್ ಮಾಡಿಫೈಯರ್ಸ್ ಡಿಫೈನ್ ಮಾಡಿಲ್ಲ ಅಂದರೆ ಅಲ್ಲೇನೂ ನಿಮ್ಮ ಸೆನ್ಸಿಟಿವ್ ಡೇಟಾ ಇಲ್ಲ, ಬೈ ಡಿಫಾಲ್ಟ್ ಅದು ಪಬ್ಲಿಕ್ ಆಕ್ಸೆಸ್ ಮಾಡಿಫೈಯರ್ ತೊಗೊಂಡಿರುತ್ತೆ. ಸೊ ಇಲ್ಲಿ ಎಕ್ಸಾಂಪಲ್ ನೋಡೋಣ. ನಾನು ಆಲ್ರೆಡಿ ಹೇಳ್ದಂಗೆ ಬ್ಯಾಂಕ್ ಅಕೌಂಟ್ ಎಕ್ಸಾಂಪಲ್ ಇದೆ. ಸೊ ಬ್ಯಾಂಕ್ ಅಕೌಂಟಲ್ಲಿ ಬ್ಯಾಲೆನ್ಸ್ ಅಂತ ನಾನು ಒಂದು ಪ್ಯಾರಾಮೀಟರ್ ಇಟ್ಟಿದ್ದೀನಿ. ಸೊ ಡೆಪಾಸಿಟ್ ಫಂಕ್ಷನ್ ಇದೆ, ವಿತ್ಡ್ರಾ ಫಂಕ್ಷನ್ ಇದೆ, ಗೆಟ್ ಬ್ಯಾಲೆನ್ಸ್, 3 ಫಂಕ್ಷನ್ಸ್ ಇದೆ. ಸೊ ನನ್ನ ಬ್ಯಾಂಕ್ ಅಕೌಂಟ್ ಕ್ಲಾಸಲ್ಲಿ 3 ಫಂಕ್ಷನ್ಸ್ ಇದೆ: ಡೆಪಾಸಿಟ್, ವಿತ್ಡ್ರಾ ಆ್ಯಂಡ್ ಗೆಟ್ ಬ್ಯಾಲೆನ್ಸ್. ಸೊ ನಾನಿಲ್ಲಿ ಒಂದು ಆಬ್ಜೆಕ್ಟ್ ಕ್ರಿಯೇಟ್ ಮಾಡ್ತಾ ಇದ್ದೀನಿ, ಬ್ಯಾಂಕ್ ಅಕೌಂಟ್, ಆ್ಯಂಡ್ ನನ್ನ ಬ್ಯಾಲೆನ್ಸ್ 1000 ಅಂತ ಪ್ಯಾರಾಮೀಟರಲ್ಲಿ ಪಾಸ್ ಮಾಡ್ತಾ ಇದ್ದೀನಿ. ಸೊ ನಾನು 1000 ಅಂತ ಪಾಸ್ ಮಾಡಿದ್ದೀನಿ. ಸದ್ಯಕ್ಕೆ ನನ್ನ ಬ್ಯಾಲೆನ್ಸ್ 1000 ಇದೆ. ಆಮೇಲೆ ಆಬ್ಜೆಕ್ಟ್ ಹೇಗೆ ಕ್ರಿಯೇಟ್ ಮಾಡೋದು ಅದು ಆಲ್ರೆಡಿ ನಾನು ಪ್ರೀವಿಯಸ್ ವಿಡಿಯೋಲಿ ನಿಮಗೆಲ್ಲ ಹೇಳಿದ್ದೀನಿ. ಆಬ್ಜೆಕ್ಟ್ ನೇಮ್ ಫಾಲೋಡ್ ಬೈ ಕ್ಲಾಸ್ ನೇಮ್ ಹಾಕಿ ಅದಕ್ಕೆ ಪ್ಯಾರಾಮೀಟರ್ ಪಾಸ್ ಮಾಡಬೇಕು. ಸೊ ದಿಸ್ ಈಸ್ ಮೈ ಪ್ರೈಮರಿ ಕನ್ಸ್ಟ್ರಕ್ಟರ್, ಆಲ್ರೆಡಿ ನಾನು ಹೇಳಿದ್ದೀನಿ ಅಲ್ವಾ? ಆ್ಯಂಡ್ ಆಬ್ಜೆಕ್ಟ್ ಇಂದ ನಾನು ಡೆಪಾಸಿಟ್ ಫಂಕ್ಷನ್ ಕರಿತಾ ಇದ್ದೀನಿ. ಸೊ ನನ್ನ ಬ್ಯಾಂಕ್ ಬ್ಯಾಲೆನ್ಸ್ ಆಲ್ರೆಡಿ 1000 ರೂಪೀಸ್ ಇದೆ. ಐ ಆಮ್ ಟ್ರೈಯಿಂಗ್ ಟು ಡೆಪಾಸಿಟ್ 500. ಸೊ ಇಲ್ಲಿ 500 ಬರುತ್ತೆ. ಇಫ್ ಅಮೌಂಟ್ ಇಸ್ ಗ್ರೇಟರ್ ದ್ಯಾನ್ 0, ದೆನ್ ಬ್ಯಾಲೆನ್ಸ್ ಏನಿತ್ತು ಇದರಲ್ಲಿ ನಾನು 1000 ಆಲ್ರೆಡಿ ಪಾಸ್ ಮಾಡಿದ್ದೀನಿ. 1000 + 500 ಏನಾಗುತ್ತೆ? ಮೈ ನ್ಯೂ ಬ್ಯಾಲೆನ್ಸ್ ಇಸ್ ಈಕ್ವಲ್ ಟು 1500 ಆಗುತ್ತೆ. ಸೊ ನಾನು 1500 ಇವಾಗ ನನ್ನ ಅಕೌಂಟಿಂದ ನಾನು 300 ರೂಪೀಸ್ ವಿತ್ಡ್ರಾ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಕ್ಯಾಲ್ಕುಲೇಷನ್ಸ್ ನಡೀತಾ ಇದೆ. 300 ವಿತ್ಡ್ರಾ ಮಾಡಿದ್ರೆ 1200 ವಿಲ್ ಬಿ ಮೈ ನ್ಯೂ ಬ್ಯಾಲೆನ್ಸ್ ಅಲ್ವಾ?
ಸೊ ಫೈನಲ್ ಬ್ಯಾಲೆನ್ಸ್ 1300 ಅಂತ ನಾನು ಪ್ರಿಂಟ್ ಮಾಡ್ತಾ ಇದ್ದೀನಿ. ಸೊ ದಿಸ್ ಇಸ್ ಹೌ ಎನ್ಕ್ಯಾಪ್ಸುಲೇಷನ್ ವರ್ಕ್ಸ್. ದಿಸ್ ಇಸ್ ಜಸ್ಟ್ ಅನ್ ಎಕ್ಸಾಂಪಲ್. ಇಲ್ಲೆಲ್ಲೂ ನಾನು ಆಕ್ಸೆಸ್ ಸ್ಪೆಸಿಫೈಯರ್ಸ್ ಮಾಡಿಫೈ ಮಾಡಿಲ್ಲ. ಇಲ್ಲಿ ನೋಡಿ, ಇಲ್ಲಿ ನಾನು ಪ್ರೈವೇಟ್ ಸಾರಿ, ಇಲ್ಲಿ ವೇರಿಯಬಲ್ಗೆ ನಾನು ಪ್ರೈವೇಟ್ ಅಂತ ಹಾಕಿದ್ದೀನಿ, ಸೊ ದಟ್ ಬೇರೆ ಯಾರು ನನ್ನ ಬ್ಯಾಲೆನ್ಸ್ ವೇರಿಯಬಲ್ನ ಆಕ್ಸೆಸ್ ಮಾಡೋಕ್ಕಾಗಲ್ಲ, ಬೇರೆ ಯಾರು ಕೂಡ ಈ ಇದನ್ನ ನೋಡೋಕ್ಕಾಗಲ್ಲ ಇನ್ ಲೇಮನ್ ಟರ್ಮ್ಸ್. ಓಕೆ, ಸೊ ಪ್ರೈವೇಟ್ ಅಂತ ಐ ಹ್ಯಾವ್ ಪಾಸ್ಡ್ ಅ ಪ್ಯಾರಾಮೀಟರ್ ಇಯರ್. ಸೊ ದಿಸ್ ಇಸ್ ಹೌ ಮೈ encapsulation looks like. I have declared the private access specifiers for my balance so that no one can definitely access my balance. That was all about encapsulation. So encapsulation ಅಂದರೆ ಪ್ರೊಟೆಕ್ಟಿಂಗ್ ಯೋರ್ ಡೇಟಾ ಅಂತ ನೆನ್ಪಿಟ್ಕೊಳ್ಳಿ ಅಷ್ಟೇ. ಇನ್ಹೆರಿಟೆನ್ಸ್ ಇನ್ ಕೊಟ್ಲಿನ್ ನೋಡೋಣ. So inheritance allows a class, I mean a child class, to inherit properties and behaviors from the parent class. So ಒಂದು ಕ್ಲಾಸಿಂದ ಪ್ರಾಪರ್ಟೀಸ್ ಮತ್ತು ಬಿಹೇವಿಯರ್ ಅಂದರೆ ವೇರಿಯಬಲ್ಸ್ ಮತ್ತು ಫಂಕ್ಷನ್ಸ್ನ ನಾನು ಇನ್ನೊಂದು ಕ್ಲಾಸಿಂದ ತೊಗೋತಾ ಇದ್ದೀನಿ. ಸೊ ಒಂದು ಪೇರೆಂಟ್ ಕ್ಲಾಸ್ ಇದೆ ಅಂದ್ಕೊಳ್ಳಿ, ಡಾಗ್ ಅಂತ. ಸೊ ದಟ್ ಪೇರೆಂಟ್ ಕ್ಲಾಸ್ ವಿಲ್ ಹ್ಯಾವ್ ಕಲರ್ ಆ್ಯಂಡ್ ನಂಬರ್ ಆಫ್ ಲೆಗ್ಸ್ ಆರ್ ಸಮಥಿಂಗ್ ಲೈಕ್ ದಟ್, ಸಮ್ ಪ್ರಾಪರ್ಟೀಸ್. ಆ್ಯಂಡ್ ನಾನು ಇನ್ನೊಂದು ಕ್ಲಾಸ್ ಕ್ರಿಯೇಟ್ ಮಾಡ್ತಿದ್ದೀನಿ ಆ್ಯಂಡ್ ಐ ಆಮ್ ಟೇಕಿಂಗ್ ದ ಕಲರ್ ಆ್ಯಂಡ್ ನಂಬರ್ ಆಫ್ ಲೆಗ್ಸ್ ಪ್ರಾಪರ್ಟೀಸ್ ಫ್ರಮ್ ದ ಪೇರೆಂಟ್ ಕ್ಲಾಸ್. ಸೊ ಐ ಆಮ್ ಕಾಲ್ಡ್ ಆಸ್ ಚೈಲ್ಡ್ ಕ್ಲಾಸ್. ಸೊ ಇನ್ಹೆರಿಟೆನ್ಸ್ ನಿಮಗೆಲ್ಲ ಗೊತ್ತು, ಚೈಲ್ಡ್ ವಿಲ್ ಆಲ್ವೇಸ್ ಟೇಕ್ ದ properties or inherit properties given by the parent, right? Similar way we call it as in Kotlin programming also, inheritance. So use the open keyword to make class inheritable. ಎಕ್ಸಾಂಪಲ್ ಇಂದ ನಿಮಗೆ ಇನ್ನೂ ಜಾಸ್ತಿ ಅರ್ಥ ಆಗುತ್ತೆ, ಇನ್ನೂ ಕ್ಲಿಯರಾಗಿ ಅರ್ಥ ಆಗುತ್ತೆ. ಇಲ್ಲಿ ನೋಡಿ, ಐ ಹ್ಯಾವ್ ಅ ಕ್ಲಾಸ್ ಕಾಲ್ಡ್ ಅನಿಮಲ್. ಓಕೆ, ಇನ್ಹೆರಿಟೆನ್ಸ್ ಯೂಸ್ ಮಾಡಬೇಕಂದ್ರೆ ಐ ಶುಡ್ ಯೂಸ್ ಓಪನ್ ಕೀವರ್ಡ್. ಸೊ ಓಪನ್ ಕೀವರ್ಡ್ ಯೂಸ್ ಮಾಡಿದಾಗ ಇನ್ಹೆರಿಟೆನ್ಸ್ ಕಾಲ್ ಮಾಡಿ. ಇನ್ ಜಾವಾ ಏನು ಮಾಡ್ತೀವಿ, ಎಕ್ಸ್ಟೆನ್ಸ್ ಕೀವರ್ಡ್ ಯೂಸ್ ಮಾಡ್ತೀವಿ. ಎಕ್ಸ್ಟೆಂಡ್ ಅಂದರೆ ಚೈಲ್ಡ್ ಈಸ್ ಎಕ್ಸ್ಟೆಂಡಿಂಗ್ ಫ್ರಮ್ ದ ಪೇರೆಂಟ್ ಅಂತ. ಸೊ ಪೇರೆಂಟ್ ಕ್ಲಾಸ್ ಇಸ್ ದ ಫಸ್ಟ್ ಕ್ಲಾಸ್ ವಿಚ್ ಇಸ್ ಕ್ರಿಯೇಟೆಡ್. ಏನೇನು ಪ್ರಾಪರ್ಟೀಸ್ ಎಕ್ಸ್ಟೆಂಡ್ ಮಾಡುತ್ತೆ, ಚೈಲ್ಡ್ ವಿಲ್ ಆಲ್ವೇಸ್ ಎಕ್ಸ್ಟೆಂಡ್ ಫ್ರಮ್ ದ ಪೇರೆಂಟ್. ಸೊ ಇದರಲ್ಲಿ ವಿ ಯೂಸ್ ಓಪನ್ ಕೀವರ್ಡ್. ಸೊ ಓಪನ್ ಕ್ಲಾಸ್ ಅನಿಮಲ್ ಆ್ಯಂಡ್ ಐ ಆಮ್ ಹ್ಯಾವಿಂಗ್ ಅ ಫಂಕ್ಷನ್ ಕಾಲ್ಡ್ ಈಟ್. ದಿಸ್ ಅನಿಮಲ್ ಈಸ್ ಈಟಿಂಗ್ ಅಂತ. ನಾನು ಇನ್ನೊಂದು ಕ್ಲಾಸ್ ಕ್ರಿಯೇಟ್ ಮಾಡ್ತಿದ್ದೀನಿ, ಡಾಗ್. ಆ ಡಾಗ್ ಏನು ಮಾಡುತ್ತೆ, ಡಾಗ್ ಕೋಲನ್ ಅನಿಮಲ್ ಅಂತ ನಾನು ಕೊಟ್ಟಾಗ ಇಟ್ ಈಸ್ ಇನ್ಹೆರಿಟಿಂಗ್ ಫ್ರಮ್ ಅನಿಮಲ್ಸ್. ಸೊ ಈ ಅನಿಮಲ್ ಕ್ಲಾಸಲ್ಲಿ ಏನೇನು ಫಂಕ್ಷನ್ಸ್ ಇದೆ, ಏನೇನು ವೇರಿಯಬಲ್ಸ್ ಇದೆ, ಎಲ್ಲ ಚೈಲ್ಡ್ ಆಕ್ಸೆಸ್ ಮಾಡ್ಬೋದು. ಇದು ಪೇರೆಂಟ್ ಕ್ಲಾಸ್ ಆಗಿರುತ್ತೆ, ಇದು ಚೈಲ್ಡ್ ಕ್ಲಾಸ್ ಆಗಿರುತ್ತೆ. ಸೊ ದಿಸ್ child class can access all the functions and properties defined in the parent class. For example, how I write inheritance, declare ಮಾಡೋ ಸಿಂಟ್ಯಾಕ್ಸ್ ಏನಂದರೆ, ಕ್ಲಾಸ್ ಡಾಗ್ ಕೋಲನ್ ದಿಸ್ ಈಸ್ ಮೈ ಪೇರೆಂಟ್ ಕ್ಲಾಸ್. ಸೊ ಫಂಕ್ಷನ್ ಬಾರ್ಕ್, ಇಲ್ಲಿ ನಾನು ಫಂಕ್ಷನ್ ಬಾರ್ಕ್ ಡಿಫೈನ್ ಮಾಡ್ತಾ ಇದ್ದೀನಿ, ಡಾಗ್ ಈಸ್ ಬಾರ್ಕಿಂಗ್ ಅಂತ. ಇವಾಗ ಐ ಆಮ್ ಕ್ರಿಯೇಟಿಂಗ್ ಒನ್ ಮೋರ್ ಆಬ್ಜೆಕ್ಟ್, ಮೈ ಡಾಗ್ ಅಂತ. ಸೊ ಇಲ್ಲಿ ಮೈ ಡಾಗ್ದು ಆಬ್ಜೆಕ್ಟ್ ಕ್ರಿಯೇಟ್ ಮಾಡ್ತಾ ಇದ್ದೀನಿ, ಡಾಗ್ ಡಾಟ್ ಈಟ್. ಇಲ್ಲಿ ನೋಡಿ, ನಾನು ಈಟ್ ಫಂಕ್ಷನ್ ಡಿಕ್ಲೇರೇ ಮಾಡಿಲ್ಲ, ಬಟ್ ಈಟ್ ಕೊಟ್ಟರೆ ಇಟ್ ಈಸ್ ಇನ್ಹೆರಿಟಿಂಗ್ ಫ್ರಮ್ ದ ಪೇರೆಂಟ್. ಈ ಫಂಕ್ಷನ್ ಕಾಲ್ ಮಾಡಿ ದಿಸ್ ಅನಿಮಲ್ ಇಸ್ ಈಟಿಂಗ್ ಅಂತ ಪ್ರಿಂಟ್ ಆಗುತ್ತೆ. ಸೊ ಇದು ಪೇರೆಂಟಿಂದ ಇನ್ಹೆರಿಟ್ ಮಾಡಿರೋದು ಈಟ್ ಮೆಥಡ್, ಬಟ್ ಚೈಲ್ಡಲ್ಲೇ ಇರೋದು ಬಾರ್ಕ್ ಮೆಥಡ್, ಓನ್ ಮೆಥಡ್. ದಿಸ್ ಈಸ್ ಇನ್ಹೆರಿಟೆಡ್ ಮೆಥಡ್. ಸೊ ನಿಮಗೆಲ್ಲ ಅರ್ಥ ಆಯಿತು ಅನ್ಕೋತೀನಿ ಇವಾಗ. ಸೊ ಪೇರೆಂಟಿಂದ ವಿ ಆರ್ ಟೇಕಿಂಗ್ ಈಟ್ ಮೆಥಡ್ ಆ್ಯಂಡ್ ಫ್ರಮ್ ಇಟ್ಸ್ ಓನ್ ಡಾಗ್ ಕ್ಲಾಸ್ ವಿ ಆರ್ ಟೇಕಿಂಗ್ ಬಾರ್ಕ್ ಮೆಥಡ್. ದಿಸ್ ಈಸ್ ಹೌ ಇನ್ಹೆರಿಟೆನ್ಸ್ ವರ್ಕ್. ನಮ್ಮ ನಾರ್ಮಲ್ ಲೈಫಲ್ಲಿ ಇನ್ಹೆರಿಟೆನ್ಸ್ ಹೇಗೆ ಹೆರಿಡಿಟಿ ಅಂತಾರೆ, ಅದು ಇದು. ಇವಾಗ ಶುಗರ್ ಇದ್ದರೆ ಅಪ್ಪಂಗೆ ಮಕ್ಳಿಗೂ ಶುಗರ್ ಬರುತ್ತೆ, ದಟ್ ಈಸ್ ಹೆರಿಡಿಟಿ, ರೈಟ್? ಬಿಕಾಸ್ ದ ಚೈಲ್ಡ್ ಈಸ್ inheriting from the parent. So similarly, the same concept applies in programming languages also. Okay. Example of inheritance: animal is the parent class, dog inherits from animals and gains the eat function. So previous example ali, this is the parent class, dog inherits from animal and it will gain the eat function. Dog also has its own bark function. ಅದ್ರ ಫಂಕ್ಷನ್ನು ಇದೆ, ಪ್ಲಸ್ ಇಟ್ ಈಸ್ ಟೇಕಿಂಗ್ ಈಟ್ ಫಂಕ್ಷನ್. ಸೊ ಇಟ್ಸ್ ಲೈಕ್ ಅಪ್ಪನ ಆಸ್ತಿನೂ ಬರುತ್ತೆ, ಅವ್ನು ಮಾಡಿರೋ ಸ್ವಂತ ಆಸ್ತಿನೂ ಬರುತ್ತೆ, ಆ ಥರ. ಟು ಬಿ ಇನ್ ಈಸಿ, ಟು ಎಕ್ಸ್ಪ್ಲೇನ್ ಇನ್ ಈಸಿ ಟರ್ಮ್ಸ್. ಓಕೆ, ಸೂಪರ್ ಕ್ಲಾಸ್ ಕನ್ಸ್ಟ್ರಕ್ಟರ್. ಸೊ ಇವಾಗ ನಾವಿಲ್ಲಿ ಸೂಪರ್ ಕ್ಲಾಸ್ ಕನ್ಸ್ಟ್ರಕ್ಟರ್ ಕಾನ್ಸೆಪ್ಟ್ ನೋಡೋಣ. ಸೊ ಇಲ್ಲಿ ನಂದು ಒಂದು ಪರ್ಸನ್ ಅಂತ ಒಂದು
parent class ಇದೆ. So this is my parent class and I have introduce function and I'm creating a student class here. Student class is inheriting from the parent class called person. ಸೊ ಕೋಲನ್ ಪರ್ಸನ್ ಅಂತ ಇಲ್ಲಿ ನಾವು ಹಾಕಿದ್ದೀವಿ. ಆ್ಯಂಡ್ ಇಲ್ಲಿ ಇಂಟ್ರೊಡ್ಯೂಸ್ ಫಂಕ್ಷನ್ ಇದೆ, ಇಲ್ಲಿ ಸ್ಟಡಿ ಫಂಕ್ಷನ್ ಇದೆ. ಸೊ ನಾನು ಆಬ್ಜೆಕ್ಟ್ ಕ್ರಿಯೇಟ್ ಮಾಡ್ತಾ ಇದ್ದೀನಿ, ಸ್ಟೂಡೆಂಟ್ ಎಮ್ಮ ಆ್ಯಂಡ್ 10. ಸೊ ಇಲ್ಲಿ ನೇಮ್ ಇಸ್ ಎಮ್ಮ, ಗ್ರೇಡ್ ಇಸ್ 10 ಅಂತ ಇಲ್ಲಿ ಪಾಸ್ ಆಗುತ್ತೆ. ಸ್ಟೂಡೆಂಟ್ ಡಾಟ್ ಇಂಟ್ರೊಡ್ಯೂಸ್, ಸೊ ಇಲ್ಲಿ ಇಂಟ್ರೊಡ್ಯೂಸ್ಗೆ ಹೋಗುತ್ತೆ ಇಲ್ಲಿ. ಸೊ ಹಾಯ್ ಮೈ ನೇಮ್ ಇಸ್ ಎಮ್ಮ ಅಂತ ಇಲ್ಲಿ ಬರುತ್ತೆ. ಓಕೆ, ಸೊ ಇಲ್ಲಿ ಏನು ಮಾಡ್ತಿದೆ, child is taking introduce method from the parent and child also has its own study method. So Emma is studying in grade 10 anta it will be printed. The student class inherits the constructor of the person. So this is nothing but the constructor, right? So constructor of the person is also inherited. This is just another example I wanted to give. ನೆಕ್ಸ್ಟ್ ನಾವು ಕೊಟ್ಲಿನಲ್ಲಿ ಪಾಲಿಮಾರ್ಫಿಸಮ್ ಅಂದರೆ ಏನಂತ ತಿಳ್ಕೊಳ್ಳೋಣ. Polymorphism means many forms. A child class can override the behavior of the parent class. So polymorphism ಅಂದರೆ many forms in layman terms. ಸೊ ಮೆಥಡ್, ಈ ಪಾಲಿಮಾರ್ಫಿಸಮ್ ಅಲ್ಲಿ ಮೆಥಡ್ ಓವರ್ ರೈಡಿಂಗ್, ಮೆಥಡ್ ಓವರ್ಲೋಡಿಂಗ್ ಅಂತ 2 ಕಾನ್ಸೆಪ್ಟ್ಸ್ ಬರುತ್ತೆ. ಸೊ ಎರಡನ್ನೂ ನೋಡೋಣ, ಸೊ ನಿಮಗೆ ಪಾಲಿಮಾರ್ಫಿಸಮ್ ಅರ್ಥ ಆಗುತ್ತೆ. ಸೇಮ್ ನೇಮ್ ಮಲ್ಟಿಪಲ್ ಫಾರ್ಮ್ಸ್ ಆರ್ ಕಾಲ್ಡ್ ಆಸ್ ಪಾಲಿಮಾರ್ಫಿಸಮ್. ಓಕೆ, ಇಲ್ಲಿ ನೋಡಿ, ಫಾರ್ ಎಕ್ಸಾಂಪಲ್ ಇಲ್ಲಿ ಪೇರೆಂಟ್ ಕ್ಲಾಸ್ ಅನಿಮಲ್, ದಿಸ್ ಪೇರೆಂಟ್ ಕ್ಲಾಸ್ ಅನಿಮಲಲ್ಲಿ ಮೇಕ್ ಸೌಂಡ್ ಅಂತ ಒಂದು ಮೆಥಡ್ ಇದೆ. ಆ್ಯಂಡ್ ಐ ಹ್ಯಾವ್ ಅ ಚೈಲ್ಡ್ ಕ್ಲಾಸ್ ಕಾಲ್ಡ್ ಕ್ಯಾಟ್. ಕ್ಯಾಟ್ ಇಸ್ ಇನ್ಹೆರಿಟಿಂಗ್ ಫ್ರಮ್ ಅನಿಮಲ್ ಅಲ್ವಾ. ಸೊ ಇನ್ಹೆರಿಟೆನ್ಸ್ ಹೆಂಗೆ ಬರಿತೀವಿ ನಾವು, ಕೊಟ್ಲಿನಲ್ಲಿ ಕೋಲನ್ ಹಾಕ್ಬಿಟ್ಟು ಪೇರೆಂಟ್ ಕ್ಲಾಸ್ ನೇಮ್ ಕೊಡ್ತೀವಿ ಅಷ್ಟೇ. ಆ್ಯಂಡ್ ಇದರಲ್ಲೂ ಕೂಡ ಓವರ್ ರೈಡ್ ಫಂಕ್ಷನ್ ಮೇಕ್ ಸೌಂಡ್ ಅಂತ ಇದೆ, ಆಯಿತಾ. ಸೊ ಇಲ್ಲಿ ಪೇರೆಂಟಲ್ಲೂ ಮೇಕ್ ಸೌಂಡ್ ಅಂತ ಇದೆ, ಚೈಲ್ಡಲ್ಲೂ ಮೇಕ್ ಸೌಂಡ್ ಅಂತ ಇದೆ. ಸೊ ನಾನು ಆಬ್ಜೆಕ್ಟ್ ಕ್ರಿಯೇಟ್ ಮಾಡಿ ಮೇಕ್ ಸೌಂಡ್ ಅಂತ ಕರೆದ್ರೆ ಯಾವುದು ಬೇಸಿಕಲಿ ಯಾವ ಕ್ಲಾಸ್ ಕಾಲ್ ಆಗುತ್ತೆ? ಓವರ್ ರೈಡ್ ಫಂಕ್ಷನ್ ಮೇಕ್ ಸೌಂಡ್ ಯಾವ್ದು ಕಾಲ್ ಆಗುತ್ತೆ? ಬೈ ಡಿಫಾಲ್ಟ್ ಅದೇನಾಗ್ತಿತ್ತು ಅಂದರೆ ಪೇರೆಂಟ್ ಕಾಲ್ ಆಗ್ತಿತ್ತು, ಸಮ್ ಜೆನ್ರಿಕ್ ಅನಿಮಲ್ ಸೌಂಡ್. ಬಟ್ ಸಿನ್ಸ್ ಐ ಆಮ್ ಯೂಸಿಂಗ್ ದಿಸ್ ಓವರ್ ರೈಡ್ ಕೀವರ್ಡ್ ಯೂಸ್ ಮಾಡಿದಾಗ ಅದೇನಾಗ್ತಿದೆ ಅಂದರೆ ಇಟ್ ವಿಲ್ ಕಾಲ್ ದ ಚೈಲ್ಡ್ ಕ್ಲಾಸ್ ಫಂಕ್ಷನ್, ಇಟ್ ವಿಲ್ ನಾಟ್ ಕಾಲ್ ದಿ ಪೇರೆಂಟ್ ಕ್ಲಾಸ್ ಮೇಕ್ ಸೌಂಡ್ ಫಂಕ್ಷನ್. ಇಲ್ಲಿ ನೋಡಿ, ಮೈ ಕ್ಯಾಟ್ ಡಾಟ್ ಮೇಕ್ ಸೌಂಡ್ meow meow. So this meow meow will be output. This is called as method overriding. Method overriding andre when the method name is same and the number of parameters are also same, we may basically call it as method overriding. Okay, so use the open keyword to allow overriding and override to modify the behavior. So if we want to call the parents make sound, then we have to use the super keyword. Okay, so did you all understand? When the parent and the child are having the same function names, okay, here for example make sound, and when I'm creating an object of my child class and when I'm calling that overridden method, so ಇದು overridden method ಅಂತ ನಾವು ಕರಿತೀವಿ. ಅದು ಯಾವ ಮೆಥಡ್ ಕಾಲ್ ಆಗುತ್ತೆ ಅಂದರೆ ಚೈಲ್ಡ್ ಕ್ಲಾಸಲ್ಲೇ ಫಸ್ಟ್ ಕಾಲ್ ಆಗುತ್ತೆ. ಓಕೆ, ಸೊ ಡೋಂಟ್ ಗೆಟ್ ಕನ್ಫ್ಯೂಸ್ಡ್ ಇಯರ್. ಚೈಲ್ಡ್ ಕ್ಲಾಸಲ್ಲೇ ಫಸ್ಟ್ ಕಾಲ್ ಆಗುತ್ತೆ. ದಿಸ್ ಇಸ್ ಕಾಲ್ಡ್ ಆಸ್ ಮೆಥಡ್ ಓವರ್ ರೈಡಿಂಗ್. ಇದೇ ಪಾಲಿಮಾರ್ಫಿಸಮ್. ಇವಾಗ ನೋಡಿ, ನಾನು ಒಂದು ಅನಿಮಲ್ ಅಂತ ಕ್ರಿಯೇಟ್ ಮಾಡಿದ್ದೀನಿ, ಅದರಲ್ಲಿ ಕ್ಯಾಟ್ ಕೂಡ ಮೇಕ್ಸ್ ಸೌಂಡ್ ಮಾಡುತ್ತಲ್ವ, ಅನಿಮಲ್ ಕೂಡ ಸೌಂಡ್ ಮಾಡುತ್ತೆ. ಇದು ಜೆನ್ರಿಕ್ ಅನಿಮಲ್. ನಾನು ಕ್ಯಾಟಲ್ಲಿ ಸ್ಪೆಸಿಫಿಕ್ ನಾನು ಇನ್ನೊಂದು ಕ್ಲಾಸ್ ಕ್ರಿಯೇಟ್ ಮಾಡ್ಬೋದು, ಡಾಗ್ ಬೌ ಬೌ ಅಂತ ಮೇಕ್ ಸೌಂಡಲ್ಲಿ. ಸೊ ಡಿಫ್ರೆಂಟ್ ಫಾರ್ಮ್ಸ್ ಇರುತ್ತಲ್ಲ, ಮೆನಿ ಫಾರ್ಮ್ಸ್. ದಿಸ್ ಇಸ್ ಇಟ್ ಸೆಲ್ಫ್ ಇಸ್ ಕಾಲ್ಡ್ ಆಸ್ ಪಾಲಿಮಾರ್ಫಿಸಮ್. ನೆಕ್ಸ್ಟ್ ವಿಲ್ ಸಿ ಮೆಥಡ್ ಓವರ್ಲೋಡಿಂಗ್. ಸೊ ಇಲ್ಲಿ ಕ್ಲಾಸ್ ಕ್ಯಾಲ್ಕುಲೇಟರ್ ಇದೆ ಆ್ಯಂಡ್ ಐ ಹ್ಯಾವ್ ಸೇಮ್ ಫಂಕ್ಷನ್ ನೇಮ್ ಆ್ಯಡ್, ಓಕೆ, ಬಟ್ ಡಿಫ್ರೆಂಟ್ ಪ್ಯಾರಾಮೀಟರ್ಸ್. ಸೊ ದ ಬೇಸಿಕ್ ಡಿಫ್ರೆನ್ಸ್ ಬಿಟ್ವೀನ್ ಓವರ್ ರೈಡಿಂಗ್ ಆ್ಯಂಡ್ ಓವರ್ಲೋಡಿಂಗ್ ಏನಂದರೆ, ಓವರ್ ರೈಡಿಂಗಲ್ಲಿ ಫಂಕ್ಷನ್ ನೇಮು ಸೇಮ್ ಇರುತ್ತೆ, ಪ್ಯಾರಾಮೀಟರ್ಸು ಸೇಮ್ ಇರುತ್ತೆ. ಬಟ್ ಓವರ್ಲೋಡಿಂಗಲ್ಲಿ ಫಂಕ್ಷನ್ ನೇಮ್ ಸೇಮ್ ಇರುತ್ತೆ, ಬಟ್ ಪ್ಯಾರಾಮೀಟರ್ಸ್ ಡಿಫ್ರೆಂಟ್ ಇರುತ್ತೆ, ಆಯಿತಾ. ದ
either the type of the parameter different ಇರುತ್ತೆ ಅಥವಾ ನಂಬರ್ ಆಫ್ ಪ್ಯಾರಾಮೀಟರ್ಸ್ ಡಿಫ್ರೆಂಟ್ ಇರುತ್ತೆ ಅಥವಾ ರಿಟರ್ನ್ ಟೈಪ್ ಆಫ್ ದಿ ಪ್ಯಾರಾಮೀಟರ್ಸ್ ಡಿಫ್ರೆಂಟ್ ಇರುತ್ತೆ. ಸೊ ದ ಪ್ಯಾರಾಮೀಟರ್ಸ್ ವೆರಿ ಇನ್ ಓವರ್ಲೋಡಿಂಗ್. ಇಲ್ಲಿ ಐ ಹ್ಯಾವ್ ಅ ಕ್ಲಾಸ್ ಕಾಲ್ಡ್ ಕ್ಯಾಲ್ಕುಲೇಟರ್ ಆ್ಯಂಡ್ ಐ ಹ್ಯಾವ್ ಟು ಫಂಕ್ಷನ್. ಸೊ ಒಂದು ಏನು ಮಾಡ್ತಿದೆ, ಇಟ್ ಈಸ್ ಆ್ಯಡಿಂಗ್ ಇಂಟೀಜರ್ಸ್, ಇಂಟೀಜರ್ ಎ, ಇಂಟೀಜರ್ ಬಿ, ಆ್ಯಂಡ್ ಇಟ್ ಈಸ್ ರಿಟರ್ನಿಂಗ್ ದ ಇಂಟೀಜರ್. ಓಕೆ, ಸೆಕೆಂಡ್ ಫಂಕ್ಷನ್ ಆ್ಯಡ್ ಏನು ಮಾಡ್ತಿದೆ, ಇಟ್ ಈಸ್ ಆ್ಯಡಿಂಗ್ ಟು ಡಬಲ್ಸ್, ಡಬಲ್ ಎ, ಡಬಲ್ ಬಿ, ಆ್ಯಂಡ್ ಇಟ್ ಈಸ್ ರಿಟರ್ನಿಂಗ್ ದ ಡಬಲ್. ಸೊ ರಿಟರ್ನ್ ಟೈಪ್ ಬೇರೆ ಇರುತ್ತೆ, ದ ಪ್ಯಾರಾಮೀಟರ್ಸ್, ದ ಡೇಟಾ ಟೈಪ್ಸ್ ಆಫ್ ದ ಪ್ಯಾರಾಮೀಟರ್ಸ್ ಡಿಫ್ರೆಂಟ್ ಇರುತ್ತೆ. ಇನ್ ಫಂಕ್ಷನ್ ಓವರ್ಲೋಡಿಂಗ್ ಎಲ್ಲ ಸೇಮ್ ಇದ್ದರೆ ದಟ್ ಈಸ್ ಕಾಲ್ಡ್ ಆಸ್ ಓವರ್ ರೈಡಿಂಗ್. ಆ್ಯಂಡ್ ದ ಫಂಕ್ಷನ್ ನೇಮ್ ಮಾತ್ರ ಸೇಮ್ ಇದ್ದು ಪ್ಯಾರಾಮೀಟರ್ಸ್ ಟೈಪ್ಸ್ ಎಲ್ಲ ಡಿಫ್ರೆಂಟ್ ಇದ್ದರೆ ದಟ್ ಇಸ್ ಕಾಲ್ಡ್ ಓವರ್ಲೋಡಿಂಗ್. ಆ್ಯಂಡ್ ಇಲ್ಲಿ ನಾನು ಏನು ಮಾಡ್ತಾ ಇದ್ದೀನಿ, ಕ್ಯಾಲ್ಕುಲೇಟರ್ ಆಬ್ಜೆಕ್ಟ್ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಸೊ ನಾನು 5,10 ಅಂತ ನಾನು ಪ್ಯಾರಾಮೀಟರ್ ಸೆಂಡ್ ಮಾಡಿದಾಗ ಇಟ್ ಈಸ್ ಕಾಲಿಂಗ್ ದಿಸ್ ಇಂಟೀಜರ್ ಅಡಿಷನ್ ಫಂಕ್ಷನ್. ನಾನು 2.5 3.5 ಅಂತ ಸೆಂಡ್ ಮಾಡಿದಾಗ ಇಟ್ ಈಸ್ ಕಾಲಿಂಗ್ ಮೈ ಡಬಲ್ ಅಡಿಷನ್ ಫಂಕ್ಷನ್. ಸೊ ದಿಸ್ ಈಸ್ ಹೌ ಇಟ್ ಈಸ್ ಯೂಸ್ಫುಲ್ ಅಲ್ವಾ. ನಾವು ಒಂದೇ ಪ್ಯಾರಾಮೀಟರ್ನ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ನಾವು ಕ್ಯಾಲ್ಕುಲೇಟರ್ ಬರೆದಾಗ ಯಾವಾಗಲೂ ಯೂಸರ್ ಇಂಟೀಜರೇ ಕೊಡಬೇಕಂತ ನಾವು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ, ಯೂಸರ್ ಡಬಲ್ ಕೂಡ ಕೊಡ್ಬೋದು ಅಲ್ವಾ. ಸೊ ಇನ್ ದಟ್ ಸಿನಾರಿಯೋಸ್ ದಿಸ್ ಮೆಥಡ್ ಓವರ್ಲೋಡಿಂಗ್ ವಿಲ್ ಬಿ ಡೆಫಿನೆಟ್ಲಿ ಬಿ ಯೂಸ್ಫುಲ್. ಈ ಕಂಪೈಲರ್ಗೆ ಹೇಗೆ ಗೊತ್ತಾಗುತ್ತೆ ನಾನು 5,10 ಅಂದರೆ ಇದನ್ನೇ ಕರಿಬೇಕು ಅಂತ, ಬಿಕಾಸ್ ದ ಡೇಟಾ ಟೈಪ್ಸ್ ಆಫ್ ದಿಸ್ ಇಸ್ ಇಂಟೀಜರ್. ದಟ್ ಡಿಸೈಡ್ ಮಾಡೋ ಇಂಟೆಲಿಜೆನ್ಸ್ ಇಸ್ done by method overloading. So a function can have multiple versions with different parameters. That is what is method overloading. So polymorphism anta bandaga name same irutte, function name, but how that behaves will be different. One is called as overriding, one is called as overloading. So summary, this classes and objects and constructors and properties I had done in my previous video. So encapsulation, it protects data using access modifiers. Inheritance allow code reuse across classes, and polymorphism enables flexible and dynamic behavior. These are the main concepts of object oriented programming. Oops. So encapsulation ಅಂದ್ರೆ ನಾವು ಡೇಟಾ ಪ್ರೊಟೆಕ್ಟ್ ಮಾಡ್ತಾ ಇದ್ದೀವಿ, ಇನ್ಹೆರಿಟೆನ್ಸ್ ಅಂದರೆ ಕೋಡ್ ರಿಯೂಸ್ ಮಾಡ್ತಿದ್ದೀವಿ. ಫಾರ್ ಎಕ್ಸಾಂಪಲ್ ನಾವು ನೋಡಿದ್ವಲ್ಲ, ಅನಿಮಲ್ ಇತ್ತು and that animal was having eat function, and I had another dog child class which was having bark function. So dog is using both bark as well as eat. I need not again write eat function inside my dog. So it is code reuse ಆಗುತ್ತೆ ಅಲ್ವಾ. ಸೊ ನಮ್ಮದು ಫಂಕ್ಷನ್ಸ್ ಆಕ್ಸೆಸ್ ಮಾಡ್ಬೋದು, ಆ್ಯಂಡ್ ನಮ್ಮ ಪೇರೆಂಟ್ ಕ್ಲಾಸಲ್ಲಿರೋ ಫಂಕ್ಷನ್ಸ್ನ ನಾನು ಮತ್ತೆ ಬರೆಯೋಂಗಿಲ್ಲ, ಅದನ್ನೇ ಡೈರೆಕ್ಟಾಗಿ ಆಕ್ಸೆಸ್ ಮಾಡ್ಬೋದು. ದಟ್ ಈಸ್ ದ ಮೇನ್ ಯೂಸ್ ಆಫ್ ಇನ್ಹೆರಿಟೆನ್ಸ್. ಪಾಲಿಮಾರ್ಫಿಸಮ್ ಅಂದರೆ ಡೈನಾಮಿಕ್ ಬಿಹೇವಿಯರ್. ಇವಾಗ ನಾನು ಕ್ಯಾಲ್ಕುಲೇಟರ್ ತೋರಿಸಿದ್ನಲ್ಲ, ಯಾವಾಗಲೂ ಯೂಸರ್ 2+3ನೇ ಕೊಡಬೇಕಂತ ಇಲ್ಲ, 2.5 3.5ನೂ ಕೊಡ್ಬೋದು. ಆ ಡೈನಾಮಿಕಲಿ ಹೇಗೆ ಬಿಹೇವ್ ಮಾಡುತ್ತೆ ಅದನ್ನು ನಾವು ಪಾಲಿಮಾರ್ಫಿಸಮಿಂದ ಡಿಫೈನ್ ಮಾಡ್ತೀವಿ. ಸೊ ನಿಮಗೆ ಕಾನ್ಸೆಪ್ಟ್ಸ್ ಎಲ್ಲ ಅರ್ಥ ಆಯಿತು ಅಂತ ಅನ್ಕೋತೀನಿ. ಕಾನ್ಸೆಪ್ಟ್ ವೈಸ್ ಎಲ್ಲ ಸೇಮೇ ಇದೆ, ಜಾವಾ, ಪೈಥಾನ್, ಕೊಟ್ಲಿನಲ್ಲೆಲ್ಲ, ಬಟ್ ಜಸ್ಟ್ ದ ಸ್ಟ್ರಕ್ಚರ್ ಚೇಂಜಸ್. ಓಕೆ, ಇನ್ ಜಾವಾ ಎನ್ಕ್ಯಾಪ್ಸುಲೇಷನ್ಗೆ ನಾವು ಇನ್ಹೆರಿಟೆನ್ಸ್ ಯೂಸ್ ಮಾಡಿದಾಗ ಎಕ್ಸ್ಟೆಂಡ್ ಕೀವರ್ಡ್ ಯೂಸ್ ಮಾಡ್ತೀವಿ, ಬಟ್ ಇನ್ ಕೊಟ್ಲಿನ್ ಓಪನ್ ಅಂತ ನಾವು ಯೂಸ್ ಮಾಡ್ತೀವಿ. ಸೊ ಈ ಥರ ಸಣ್ಣ ಪುಟ್ಟ ಚೇಂಜಸ್ ನೋಟ್ ಮಾಡಿಕೊಂಡ್ರೆ ಕೊಟ್ಲಿನ್ ಇಸ್ ವೆರಿ ಈಸಿ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್, ಡೆಫಿನೆಟ್ಲಿ. ಇವತ್ತಿಗೆ ಅಷ್ಟೇ. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ಹೊಸ ಟಾಪಿಕ್ ಜೊತೆ ನಿಮ್ಮೆಲ್ಲರನ್ನು ನಾನು ಭೇಟಿ ಮಾಡ್ತೀನಿ. ಅಲ್ಲಿ ತನಕ ಎಲ್ಲರೂ ಹುಷಾರಾಗಿರಿ. ಎವ್ರಿವನ್ ಟೇಕ್ ಕೇರ್. ಡಿಂಪಲ್ ಸೈನಿಂಗ್ ಆಫ್. ಪ್ಲೀಸ್ ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು. ಬಾಯ್.